ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಆರಾಮಲ್ವಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಡೇ ವ್ಲಾಗಲ್ಲಿ ನನ್ನ ಕಂಪ್ಲೀಟ್ ಡೇ ಯಾವ ಥರ ಇರುತ್ತೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ನಾನಿವತ್ತು ಬೆಳಗ್ಗೆ 5:30ಗೆ ಬೇಗ ಎದ್ದಿದ್ದೆ. ಯಾಕಂತಂದರೆ ಒಂದು ದೇವಸ್ಥಾನಕ್ಕೆ ಕೂಡ ಹೋಗೋದಿತ್ತು. ಸೊ ಹಾಗಾಗಿ ಬೆಳಗಿನ ಕೆಲಸವನ್ನು ಆದಷ್ಟು ಬೇಗ ಮುಗಿಸ್ಕೊಂಡೆ. ಆರ್ಯನಿಗೆ ಹೇಳಿದೆ ಹೊರಗಿನ ಅಂಗಳ ಕಸ ಎಲ್ಲ ಹೊಡೆಯಪ್ಪ ಅಂತೇಳಿ. ಅವನು ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾನೆ. ಈ ಥರ ಸಣ್ಣ ಪುಟ್ಟ ಕೆಲಸನ ನಾವು ಚಿಕ್ಕ ಮಕ್ಕಳಿಗೆ ಅಂದರೆ ನಮ್ಮ ಮಕ್ಕಳಿಗೆ ಹೇಳೋದ್ರಿಂದ ಅವರು ಕೂಡ ಕೆಲಸವನ್ನು ಕಲ್ತ್ಕೊತಾರೆ. ಹಾಗೆ ನಮಗೆ ಸಹಾಯ ಕೂಡ ಮಾಡ್ತಾರೆ. ನಾನಿವತ್ತು ಧಾರವಾಡ ಹಾಗೆ ಹಳಿಯಾಳದ ರೋಡ್ ಮಧ್ಯದಲ್ಲಿ ಒಂದು ಕರಿಯಮ್ಮನ ದೇವಸ್ಥಾನ ಇದೆ, ಹೊಲದ ಮಧ್ಯೆ. ಲಾಸ್ಟ್ ಟೈಮ್ ಸೌದತ್ತಿ ಹೋಗಬೇಕಾದ್ರೆ ನಿಮಗೆ ಹೇಳಿದೆ ಕರಿಯಮ್ಮನ ದೇವಸ್ಥಾನ ಇದೆ ಅಂತೇಳಿ, ಬಟ್ ಅದನ್ನು ಒಂದು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವತ್ತು ನಾನು ಕರಿಯಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನಿಮಗೆ ತೋರಿಸ್ತೀನಿ ಲೊಕೇಶನ್ ಕೂಡ ಎಲ್ಲಿ ಬರುತ್ತೆ ಆ ದೇವಸ್ಥಾನ ಅಂಥೇಳಿ. ದೇವ್ರ ಪೂಜೆನೆಲ್ಲ ಮುಗಿಸ್ಕೊಂಡಾಗಿತ್ತು. ಶಬರಿಮಲೆ ಹೋಗಿದ್ರು ನಮ್ಮ ಓಣಿಲಿ. ಅವರೊಬ್ಬರು ಅಯ್ಯಪ್ಪ ಸ್ವಾಮಿಯ ಪ್ರಸಾದವನ್ನು ತಂದು ಕೊಟ್ಟರು. ಇದನ್ನು ಜಗ್ಲಿಯಲ್ಲಿಟ್ಟು ನೆಕ್ಸ್ಟ್ ನಾವು ಕೂಡ ಎಲ್ಲ ಪ್ರಸಾದವನ್ನು ತೊಗೊಂಡ್ವಿ. ಇವತ್ತು ತಿಂಡಿಗೆ ನಾನು ಜೋಳದ ರೊಟ್ಟಿ ಹಾಗೆಯೇ ಬೀನ್ಸ್ ಪಲ್ಯವನ್ನು ಮಾಡಿದ್ದೆ. ಯಾಕಂತಂದರೆ ರೊಟ್ಟಿ ಮಾಡಿದ ದಿನ ಏನೋ ನಾನ್ ವೆಜ್ ತರ್ತಾರಲ್ಲ, ಸೊ ಹಾಗಾಗಿ ನಾನು ಸ್ವಲ್ಪ ರೊಟ್ಟಿನ ಹೆಚ್ಚಿಗೆ ಬಡ್ದಿದ್ದೆ. ಇವಾಗ ನಾನು ಧಾರವಾಡ ರೋಡಲ್ಲಿರುವಂತಹ ಕರಿಯಮ್ಮನ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಕೂಡ ತೋರಿಸಿದ್ದೆ. ಇಲ್ಲಿ ಮಕ್ಕಳಾಗದಿದ್ದವರು ಬಂದು ಇಲ್ಲಿ ಅಮ್ಮನಿಗೆ ಬೇಡ್ಕೊಂಡ್ವಿ ಅಂದರೆ ಮಕ್ಕಳು ಕೂಡ ಆಗುತ್ತೆ. ಹಾಗೆಯೇ ಮಕ್ಕಳಾದಾಗ ಇಲ್ಲಿ ಅಮ್ಮನಿಗೆ ಮುಖವಾಡವನ್ನು ತಂದು ಕೊಡ್ಬೋದು ಅಥವಾ ತೊಟ್ಲು ತಂದು ಕಟ್ಬೋದು. ಇಲ್ಲಿ ಕಲ್ಲನ್ನು ಕೂಡ ಎತ್ತಿ ಪ್ರಶ್ನೆ ಕೂಡ ಕೇಳ್ಬೋದು. ಸರಾಗವಾಗಿ ಕಲ್ಲು ಮೇಲೆ ಬಂದರೆ ನಾವು ಮನಸ್ಸಲ್ಲಿ ಅಂದ್ಕೊಂಡಿದ್ದು ಆಗತ್ತೆ ಅಂತ ಇಲ್ಲಿ ಒಂದು ಅಮ್ಮ ಕೂಡ ಹೇಳಿದರು. ಹೇಳಿಕೆ ಕೇಳೋದಕ್ಕೆ ತುಂಬ ಜನ ಭಕ್ತರು ಬರ್ತಾರೆ. ಯಾವಾಗ ನೋಡಿದ್ರು ಕೂಡ ದೇವಸ್ಥಾನ ಚಿಕ್ಕದಾಗಿದ್ರೂ ಕೂಡ ಭಕ್ತರು ತುಂಬ ಜನ ಬರ್ತಾರೆ. ಇನ್ನು ಮನೆಗೆ ಬರೋಷ್ಟೊತ್ತಿಗೆ ನಮಗೆ ನಮ್ಮ ಹಾಲು ಕೊಡ್ತಾರಲ್ಲ ಅಣ್ಣ, ಗಿಣ್ಣದ ಹಾಲು ಕೊಟ್ಟಿದ್ರು. ಸೊ ನಾವು ಮನೆ ಬರೋಳಗೆ ಅತ್ತೆ ಗಿಣ್ಣವನ್ನು ಮಾಡಿಟ್ಟಿದ್ರು. ಒಬ್ಬರು ಕಾಮೆಂಟ್ ಕೂಡ ಹಾಕಿದ್ರು ನನಗೆ, ಈಗ ಗಿಣ್ಣದ ಹಾಲಿಂದ ಗಿಣ್ಣ ಮಾಡ್ಬೋದು, ಗಿಣ್ಣದ ಹಾಲು ಸಿಕ್ಕಿಲ್ಲ ಅಂದರೆ ಯಾವ ಥರ ಗಿಣ್ಣ ಮಾಡ್ಬೋದು ಅಂತ ಕೇಳಿದರು. ಸೊ ಅವರಿಗೆ ಈಗ ಪೌಡರ್ ಸಿಗುತ್ತೆ ನಿಮಗೆ, ಆ ಪೌಡರಿಗೆ ನೀವು ಒಂದು ಅರ್ಧ ಲೀಟ್ರ್ ಹಸಿ ಹಾಲನ್ನು ಸೇರಿಸಿ ಬೆಲ್ಲ ಹಾಕಿ ಹಬೆಯಲ್ಲಿ ಬೇಯಿಸಿದ್ರೆ ಸೇಮ್ ಇದೇ ಥರ ನಿಮಗೆ ಗಿಣ್ಣ ರೆಡಿಯಾಗುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಬಟ್ ಏನಂದರೆ ನಾವು ನ್ಯಾಚುರಲ್ ಆಗಿ ಗಿಣ್ಣ ಅಂದರೆ ಹಸುವಿನ ಹಾಲಿನ ಗಿಣ್ಣವನ್ನು ತಿಂತೇವಲ್ಲ, ಆ ಟೇಸ್ಟ್ ನಮಗೆ ಪೌಡರ್ ಹಾಲಿಂದ ಬರೋದಿಲ್ಲ. ಬಟ್ ಗಿಣ್ಣವನ್ನು ತಿನ್ಬೇಕು ಅಂದ್ಕೊಳ್ಳೋರು ಈ ಥರ ಕೂಡ ಮಾಡಿಕೊಂಡು ತಿನ್ಬೋದು. ನಮ್ಮ ಮನೆಯವರು ಮಾರ್ಕೆಟಿಗೆ ಹೋಗಿದ್ದರು. ಚಿಕನ್ ಹಾಗೆ ಏನಾದರೂ ತೊಗೊಂಬರ್ತೀನಿ, ಫಿಶ್ ಏನಾರ ಇದ್ದರೆ ತೊಗೊಂಬರ್ತೀನಿ ಅಂತ ಹೋಗಿದ್ದರು. ನಾನು ಕೂಡ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅಷ್ಟೊತ್ತಿಗೆ ನನ್ನ ಮಗಳು ಸಮ್ಮು ಇದ್ದಾಳಲ್ಲ, ಅಮ್ಮ ಅಮ್ಮ ಅಂತ ಬಂದಳು. ಅವಳು ಅವತಾರ ನೋಡಿ ನಗಬೇಕು ಬೈಬೇಕು ಗೊತ್ತಾಗಿಲ್ಲ. ಕಾಜಲ್ ಇಟ್ಟಿದ್ರಂತ ಅವ್ರ ಮಮ್ಮಿ, ಯಾವ ಥರ ಹಚ್ಕೊಂಡಿದ್ದಾಳೆ ನೋಡಿ ಮುಖಕ್ಕೆಲ್ಲ. ನಮ್ಮ ಗುಂಡು ಯಾವಾಗ ನೋಡಿದ್ರು ಬಿಳಿ ಮಿಳ್ಳಿ ಥರ ಇದ್ಲು, ಅಂದರೆ ಬೆಳ್ಳಗೆ ಚೆಂದ ಕಾಣ್ತಾ ಇದ್ಲು. ಇವತ್ತು ಕಾಡ್ಗಿನ ಹಚ್ಕೊಂಡು ಕರಿಮಿಳ್ಳಿ ಥರ ಕಾಣ್ತಾ ಇದ್ದಾಳೆ. ಅದರಲ್ಲೂ ಕೂಡ ತುಂಬ ಕ್ಯೂಟಾಗಿ ಕಾಣ್ತಾ ಇದ್ಲು. ಅವಳನ್ನೆಲ್ಲ ಕ್ಲೀನ್ ಮಾಡಿ ಕಳಿಸಿದ್ರು ಅತ್ತೆ. ನೆಕ್ಸ್ಟ್ ಇಲ್ಲಿ ಅಕ್ಕಿನ ನೀಡ್ಸ್ಕೊಳೋಕ್ಕೆ ಒಬ್ಬರು ಬಂದಿದ್ರು ಕೆಳಗಡೆ. ಇವರಿಗೇನೋ ಹೇಳ್ತಾರೆ, ನನಗಷ್ಟು ಹೆಸರು ಗೊತ್ತಾಗ್ತಾ ಇಲ್ಲ. ಏನೋ ದುರ್ಗೆಯರೋ ಏನೋ ಅಂತಾರೆ. ಅವ್ರಿಗೆ ಹೋಗಿ ಅಕ್ಕಿನ ನೀಡಿ ಬಂದ. ಮಧ್ಯಾಹ್ನದ ಅಡುಗೆಗೆ ಚಿಕನ್ ತಂದಿದ್ರು ಅವರು. ಸೊ ಇದರಲ್ಲಿ ನಾನು ಒಂದು ಸ್ವಲ್ಪ ಚಿಕನ್ ಒಣ ಸುಕ್ಕ ಮಾಡಿದ್ದೆ. ಇದಕ್ಕೆ ಜಸ್ಟ್ ಉಪ್ಪು ಖಾರ ಹಾಗೆಯೇ ಕೊತ್ತಂಬರಿ ಕಾಳು ಪುಡಿ ಅಷ್ಟನ್ನೇ ಹಾಕಿ ಮಾಡಿದ್ದೆ. ಒಣ ಚಿಕನ್ ಮಾಡಿಕೊಡು ಅಂದಾಗ ನಾನು ಈ ಥರ ಮಾಡಿಕೊಡ್ತೀನಿ. ಸಾಂಬಾರನ್ನ 2 ಥರ ಮಾಡಿದ್ದೆ ನಾನು. ತಿಳಿಸಾರು ಅಂತಾರಲ್ಲ, ಚಿಕನಿನ ತಿಳಿಸಾರು ನಿಮಗೆ ಗೊತ್ತಿರ್ಬೋದು. ನಮ್ಮ ಹಳ್ಳಿಯಾಳ ಕಡೆ ಹೆಚ್ಚಿಗೆ ಮಾಡ್ತಾರೆ ಫಂಕ್ಷನಲ್ಲಿ. ಆ ಥರ ತಿಳಿ ಸಾಂಬಾರು ಮಾಡಿ ಚಿಕನನ್ನು ಬಿರಿಯಾನಿ ಮಾಡಿಕೊಟ್ಟೆ. ಸಂಕ್ರಮಣ ಹಬ್ಬಕ್ಕೆ ಸಜ್ಜಿ ರೊಟ್ಟಿ ಮಾಡೋಣ ಅಂತೇಳಿ ಸಜ್ಜಿ ತರಿಸಿದ್ರು ಅತ್ತೆ. ಆದರೆ ಸಂಕ್ರಮಣ ದಿನ ನಾವು ಸಜ್ಜಿ ರೊಟ್ಟಿ ಮಾಡೋಕ್ಕಾಗಲಿಲ್ಲ. ಹಾಗೆ ಏನು ಮಾಡೋದು ಅಂತೇಳಿ ಗಿರಣಿಗಾರಿಗೆ ಕಳಿಸು ಅಂತ ಅಂದರು. ಸೊ ಅದಕ್ಕೆ ಸಜ್ಜಿಯನ್ನು ಆರಿಸ್ಕೊಂತ ಕುಂತಿದ್ದೆ. ಸಜ್ಜಿಯನ್ನು ನೀವು ಯಾರು ನೋಡಿಲ್ಲ ಅಂದರೆ ನೋಡ್ತಾ ಇರ್ಬೋದು ನೀವು, ಸಜ್ಜಿ ಕಾಳಿ ಥರ ಇರುತ್ತೆ. ಸಜ್ಜಿ ರೊಟ್ಟಿ ತುಂಬ ರುಚಿಯಾಗಿ ಇರುತ್ತೆ. ನಾನು ಸಜ್ಜಿ ಕಾಳನ್ನು ಹಸನು ಮಾಡ್ಕೊತ ಕುಂತಿದ್ದೆ. ನನ್ನ ಮಗ ಕ್ಲೇನ ತೊಗೊಂಡು ಆಟ ಆಡ್ಕೊತ ಕುಂತಿದ್ದ. ನಾವೆಲ್ಲ ಸಣ್ಣವರಿದ್ದಾಗ ಈ ಥರ ಕ್ಲೇದಲ್ಲೆಲ್ಲ ಆಟ ಗೊತ್ತೇ ಇಲ್ಲ. ಮಣ್ಣಲ್ಲೇ ಆಟ ಆಡೋದು, ಮಣ್ಣಲ್ಲೇ ಮನೆ ಕಟ್ಟೋದು, ಅಡುಗೆ ಸಾಮಾನೆಲ್ಲ ಮಾಡೋದು, ಹಾಗೆಲ್ಲ ಮಾಡ್ತಿದ್ವಿ. ನಿಮಗೆ ಕೂಡ ನೆನಪಿರ್ಬೋದು. ಈಗಿನ ಮಕ್ಕಳಿಗೆ ಮಣ್ಣಲ್ಲಿ ಬಿಡೋ ಹಾಗೆ ಇಲ್ಲ, ಇನ್ಫೆಕ್ಷನ್ ಆಗುತ್ತೆ, ರ್ಯಾಷಸ್ ಆಗುತ್ತೆ ಅಂತೇಳಿ ಈ ಥರ ಕ್ಲೇನ ತಂದು ಮನೆಯಲ್ಲೇ ಕೂತ್ಕೊಂಡು ಆಟ ಆಡ್ರಪ್ಪ ಅಂತ ಬಿಡೋದಾಗಿದೆ. ಹೊರಗೆ ಬಿಟ್ಟರೆ ಸಾಕು ಮೈಯ ತುಂಬ ಗುಳ್ಳೆಗಳು, ರ್ಯಾಷಸ್ ಹೀಗೆಲ್ಲ ಆಗ್ತಾಯಿದೆ. ನಮ್ಮಂಗೆ ಫ್ರೀಯಾಗಿ ಈಗಿನ ಕಾಲದ ಮಕ್ಕಳಿಗೆ ಆಟ ಆಡೋಕ್ಕೆ ಚಾನ್ಸೇ ಸಿಗ್ತಾಯಿಲ್ಲ. ಮನಸ್ಸಿಗೆ ಎಷ್ಟೇ ಹತಾಶೆ ಆಗಿದ್ರು, ನೋವಾಗಿದ್ರು, ಬೇಜಾರಾಗಿದ್ರೂ ಕೂಡ ಚಿಕ್ಕ ಮಕ್ಕಳ ಜೊತೆ ನಾವು ಚಿಕ್ಕ ಮಕ್ಕಳಾಗಿ ಆಟ ಆಡೋದ್ರಿಂದ ಮನಸ್ಸಿನ ನೋವು ಭಾರ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು.
ನೈಟ್ ಊಟಕ್ಕೆ ಸತೀಶಣ್ಣ ಮನೆಗೆ ಕರೆದಿದ್ರು. ನಾನು ಹಾಗೆ ನಮ್ಮ ಮನೆಯವ್ರು ಹೋಗಿ ಕುರಿ ಪಚ್ಚಿ ಊಟವನ್ನು ಮಾಡ್ಕೊಂಬಂದ್ವಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ವ್ಲಾಗ್ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವ್ಲಾಗ್ ಜೊತೆಗೆ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.